ವೆಲ್ ವೆಲ್ಕಮ್ ಬ್ಯಾಕ್ ಟು ಹಲೋ ಆಂಕರ್ ಏನು ಸಮಾಚಾರ ಪ್ರೋಗ್ರಾಮ್ಗೆ. ಇವತ್ತು ವುಮೆನ್ಸ್ ಡೇ ಸ್ಪೆಷಲ್. ನಮ್ಮ ದ ಮೋಸ್ಟ್ ಬ್ಯೂಟಿಫುಲ್ 7 ಆ್ಯಂಕರ್ಸ್ ಫ್ರಮ್ ಸುವರ್ಣ ನ್ಯೂಸ್ 24/7 ಚಾನಲ್ನಿಂದ ಇಲ್ಲಿ ಕೂತಿದ್ದಾರೆ. ಸೊ ಅವ್ರ ಹತ್ರ ನಾವು ಬಹಳಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ಮಾತಾಡ್ತಿದ್ವಿ. ಬನ್ನಿ ಮುಂದುವರ್ಸೋಣ. ನಿಮಗೆ ಯು ಹ್ಯಾವ್ ಅ ವೆರಿ ಟೆಂಡರ್ ಸ್ಮೈಲ್. ಆಮೇಲೆ ನೀವು ಏನೇ ಮಾಡಿದ್ರು ಯು ಡೂ ಇಟ್ ಫ್ರಮ್ ಹಿಯರ್. ಆ ನೇಚರ್ ಬರೋದು ಬಹುಶಃ ನನಗೆ ಅದು ಸುವರ್ಣಯಿಂದನೇ ಬಂದಿರಬೇಕು. ಯಾಕೆಂದರೆ ನಾನು ನನ್ನ ನ್ಯೂಸ್ ಆ್ಯಂಕರ್ ಕರಿಯರ್ ಶುರು ಮಾಡಿದ್ದೆ ಸುವರ್ಣದಿಂದ. ಐ ಆಮ್ ಫಿನಿಶಿಂಗ್ ಮೈ 5 years ಇನ್ ಸುವರ್ಣ. ನನ್ನ ಗುರುಗಳು ಯಾರು ನನಗೆ ಕಲಿಸ್ಕೊಟ್ಟಿದ್ದಾರೆ ಬಹುಶಃ ಅದು ಬಳುವಳಿಯಾಗಿ ನನಗೆ ಬಂದಿದೆ. ಆ್ಯಂಡ್ ವಾಟ್ ಐ ಬಿಲೀವ್ ಅಂದರೆ ನಿನಗೇನು ಗೊತ್ತಿದೆಯೋ ನೀನು ಅವ್ರಿಗೆ ಹೇಳ್ಕೊಟ್ಟಾಗ ಮತ್ತೆ ನೀನು ಕಲಿತೀಯ. ಯಾರಿಗಾದ್ರೂ ಹೇಳ್ಕೊಟ್ಟಾಗ ಮರ್ತು ಹೋಗಿರೋದನ್ನ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾವು ಬಿಗಿನಿಂಗಲ್ಲಿ ತುಂಬ ಕಾನ್ಷಿಯಸ್ ಆಗಿರ್ತೀವಿ ಓದೋದ್ರ ಬಗ್ಗೆ ಇದ್ರ ಬಗ್ಗೆ. ವರ್ಕ್ ಪ್ರೆಷರ್ ಆಗ್ತಿದ್ದಾಗ ಸ್ವಲ್ಪ ಎಲ್ಲೋ ಒಂದು ಕಡೆ ನಾವು ಸ್ವಲ್ಪ ನಿರ್ಲಕ್ಷ್ಯ ಮಾಡಿರ್ತೀವಿ. ಬಟ್ ಇನ್ನೊಬ್ರು ಕಲಿಸಿದಾಗ ನಾನು ಮಾಡಬಾರ್ದು ಅನ್ನೋದು ನನಗೆ ಇನ್ನೊಂದ್ಸಲ ನೆನಪಾಗತ್ತೆ. ಆ್ಯಂಡ್ ಸ್ಪೆಷಲಿ ನನ್ನ ಜೀವನದಲ್ಲಿ ಒಂದೇ ಒಂದು ರೂಲ್ ಇದೆ. ನಾನು ಮಿರರ್ನ ನೋಡಿದಾಗ ಅದು ನನ್ನನ್ನು ಹಣಗಿಸ್ಬಾರ್ದು ಯಾವುದೇ ವಿಷಯದಲ್ಲಿ. ವೆದರ್ ಅದು ಒಬ್ಬ ಫ್ರೆಂಡ್, ಇವಾಗ ನಾವು ತಪ್ಪು ಮಾಡ್ತೀವೋ ಅಥವಾ ನಾವೇನಾದರೂ ಮುಚ್ಚಿಟ್ಕೊಂಡೋ ಇನ್ನೊಬ್ರಿಗೇನೋ ಮೋಸ ಮಾಡಿದ್ರೆ ಬಹುಶಃ ನಾನು ನಿಮ್ಮೆಲ್ಲರಿಂದ ಮುಚ್ಚಿಡ್ಬೋದು, ನಿಮ್ಮೆಲ್ಲರಿಂದನೂ ನಾನು ಮುಚ್ಚಿಡ್ಬೋದು. ಬಟ್ ನಾನು ನನ್ನಿಂದ ಮುಚ್ಚಿಟ್ಕೊಳ್ಳೋಕ್ಕಾಗಲ್ಲ. ಬಟ್ ನಾನು ಮಿರರ್ ನೋಡಿದಾಗ ಐ ಶುಡ್ ಫೀಲ್ ಪ್ರೌಡ್ ಅಬೌಟ್ ಮೈ ಸೆಲ್ಫ್. ಇವಾಗ ನಾನು ನೀವೇನೋ ಕೇಳ್ತೀರಾ, ನನಗೆ ಗೊತ್ತಿದ್ದು ಹೇಳ್ಕೊಡ್ಲಿಲ್ಲ ಅಂದರೆ ನಾನು ಕನ್ನಡಿ ನೋಡಿದಾಗ ಟಳ್ಳು ಅನಿಸುತ್ತೆ ಮನಸ್ಸು. ಅಯ್ಯೋ ನನಗೆ ಗೊತ್ತಿದ್ದು ಹೇಳ್ಕೊಡ್ಲಿಲ್ವೇ. I can't face myself. See, when it comes to being very professional in life, punctuality ಅಂದ ತಕ್ಷಣ ವೆರಿ ಪ್ರೊಫೆಷನಲ್ ಆಗಿ ಬರ್ತಾರೆ. ಅವ್ರಾಯ್ತು, ಅವ್ರ ಕತೆ ಆಯ್ತು, ಅವ್ರ ಕೆಲಸ ಆಯ್ತು, ಅವ್ರು ಮುಗಿಸ್ಕೊಂಡು ಹೋಗ್ತಾರೆ. ಅಂಥವ್ರು ಯಾರಪ್ಪ ಇಲ್ಲಿ? ಯಾರೋ ಒಬ್ರು ಹೇಳ್ತಾರೆ, ನಿಮ್ಮ ಫ್ಯಾನ್ಸ್ ಏನು ಹೇಳ್ತಾರೆ ಅಂದರೆ ಯು ಆರ್ ವೆರಿ ಪ್ರೊಫೆಷನಲ್ ಆ್ಯಂಡ್ ಯು ಆರ್ ವೆರಿ ಸೀರಿಯಸ್ ಟುವರ್ಡ್ಸ್ ಯುವರ್ ವರ್ಕ್ ಅಂತ. ಇಸ್ ಇಟ್ ಟ್ರೂ? ಯು ಲುಕ್ ಲೈಕ್ ಒನ್. ನೀವು ಆ ಥರ ಕಾಣಿಸ್ತೀರಾ. ಬೇಸಿಕಲಿ ನಿಮ್ಮನ್ನ ನೋಡ್ತಾ ಇದ್ರೆ ಯು ಲುಕ್ ಲೈಕ್ ನಾನು ಇಲ್ಲಿ ಬಂದಿದ್ದೀನಿ, ನನ್ನ ಕೆಲಸ ನಾನು ಮುಗಿಸ್ಕೊಂಡು ಹೋಗ್ತೀನಿ. Don't disturb me. That is how you are. Is it true? True. I mean, I love my work actually. ಸೊ ನಂಗೊಂಥರ ಅದು ಇದನ್ನೇ ನಾನು ಒಂದು ಡಿವೈನ್ ಅಂತ ಅಂದ್ಕೊಂಡು ಫೀಲಿಂಗ್ ಇದೆ ನನಗೆ ಈ ಕೆಲಸದ ಬಗ್ಗೆ. ಸೊ ಬಹುಶಃ ಅದು ಹಂಗೆ ಮಾಡಿಲ್ಲ ಅಂತಂದರೆ ನನಗೇನೋ ನಾನು ಮೋಸ ಮಾಡ್ಕೋತಿದ್ದೀನಿ ಅಂತ ಅನಿಸ್ಬಿಡುತ್ತೆ. ಎಲ್ಲೋ ಒಂದು ಕೆಲಸನ ಒಂದು ಬಿಟ್ಬಿಟ್ಟು ಯಾರ ಮೇಲೋ ಹಾಕ್ಬಿಟ್ಟೆ ಹೊರಟೆ ಅಂತಂದರೆ ನನ್ನ ಆತ್ಮಸಾಕ್ಷಿ ನಂಗೆ ಚುಚ್ಚುತ್ತೆ. ನೀನು ಮಾಡಿಲ್ಲ ನೋಡು ಅದನ್ನ ಕೆಲಸ, ನಾವು ವಾಪಸ್ ಹೋಗಿ ಮಾಡ್ಬಿಟ್ಟು ತೆಪ್ಪಗೆ ಬಾ ವಾಪಸ್ಸು ಅಂತ. ಸೊ ಐ ವಿಲ್ ಕಮ್ ಬ್ಯಾಕ್. ಸೊ ಎಷ್ಟೇ ಕಷ್ಟ ಆದರೂ ಕೆಲಸದ ಮಟ್ಟಿಗೆ ನಾನು ಯಾವತ್ತೂ ಮೋಸ ಮಾಡೋಕ್ಕೆ ಹೋಗಲ್ಲ. ಅಫ್ಕೋರ್ಸ್ ಲೇಟಾಗಿ ಬರೋದು ಅವೆಲ್ಲ ಇದ್ದೇ ಇರುತ್ತೆ. ಬಟ್ ಸ್ಟುಡಿಯೋದಲ್ಲಿ ಕರೆಕ್ಟ್ ಟೈಮಿಗೆ ಬಂದ್ಬಿಡ್ತೀವಿ. ಮೇಕಪ್ ಮ್ಯಾನ್ ಗಡಿ ಸ್ವಲ್ಪ ಕಾಟ ಕೊಡ್ತೀನಿ. ಐ ಶುಡ್ ಅಡ್ಮಿಟ್ ದಟ್. ಬಿಕಾಸ್ ಆ್ಯಕ್ಚುಲಿ ಇವಾಗಿನ ನ್ಯೂಸ್ ಆ್ಯಂಕರ್ಸು ಜಸ್ಟ್ ಆ್ಯಂಕರ್ಸ್ ಆಗಿಲ್ಲ. ಇವಾಗ ಎಲ್ಲರೂ ಕೂಡ ಅವರು ರಿಪೋರ್ಟಿಂಗ್ ಮಾಡ್ತಾರೆ, ಅವ್ರಿಗೂ ರಿಪೋರ್ಟಿಂಗ್ ಮಾಡ್ಲಿಕ್ಕೆ ಗೊತ್ತಿದೆ, ಸ್ಕ್ರಿಪ್ಟಿಂಗ್ ಮಾಡ್ತಾರೆ, ವಾಯ್ಸ್ ಓವರ್ಸ್ ಕೊಡ್ತಾರೆ, ತುಂಬಾ ಕೆಲಸ ಮಾಡ್ತಾರೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ವರ್ಕ್ ಮಾಡ್ತಿದ್ದಾರೆ. ಈಗ you guys miss your husbands ವರ್ಕ್ ಮಾಡ್ಬೇಕಾದ್ರೆ ಯೂಶುವಲಿ ಏನ್ ಹೇಳ್ತಾರೆ ನಾಚಿಕೆ ನೋಡ್ಬೇಕು ನೀವೆಲ್ಲ. ನಾನು ಎಷ್ಟು ಐ ಹ್ಯಾಡ್ ಲಾಟ್ ಆಫ್ ಫನ್ ಈಗ, ಬಿಕಾಸ್ ಇಟ್ಸ್ ಅ ಮೊಮೆಂಟರಿ ಪ್ಲೆಷರ್ ಇದು. ಈಗ ನಾಚಿಕೆ ಅವ್ರ ಹಸ್ಬೆಂಡ್ಸ್ ಅಂದ ತಕ್ಷಣ ಅಷ್ಟು ಜನನು ಎಕ್ಸೆಪ್ಟ್ ಟು ದೀಸ್ ದ ಬ್ಯೂಟಿಫುಲ್ ಗರ್ಲ್ಸ್, ಎಕ್ಸೆಪ್ಟ್ ಟು ಗರ್ಲ್ಸ್ ಎಲ್ಲರೂ ತುಂಬಾ ಚೆನ್ನಾಗಿ ನಾಚ್ಕೊಂಡ್ರು. ಚೆನ್ನಾಗಿತ್ತು. ಹೇಳಿ ಮೇಡಮ್. ಸೊ ಒಂದೇ ಚಾನಲ್ ಇದ್ದೀವಿ ಅಫ್ಕೋರ್ಸ್. ಬಟ್ ಏನಂದ್ರೆ ನಮ್ಗೆ ಆ ಪ್ರೈವಸಿ, ಆ ಟೈಮ್ ಸಿಗೋದಿಲ್ಲ. ಸೊ 1 week ಪೂರಾ ಕೆಲಸ ಮಾಡಿಬಿಟ್ಟಿರ್ತೀವಿ. ಅಫ್ಕೋರ್ಸ್ ಸ್ಮಿತಾ ಹೇಳಿದ ಹಾಗೆ ಒಂದೇ ದಿನ ವೀಕ್ ಆಫ್ ಅಂತೂ ಸಿಗಲ್ಲ. ಒಂದು half a day ನಮಗೆ ಸಿಕ್ಕಿದಾಗ ವಿಲ್ ಸ್ಪೆಂಡ್. ಆ ಒಂದೊಂದು ನಿಮಿಷನೂ ನಮಗೆ ತುಂಬ ಇಂಪಾರ್ಟೆಂಟ್ ಅನ್ಸುತ್ತೆ. ಇವಾಗ ನಾವು ಒಂದು ಮಾಲ್ಗೆ ಹೋಗ್ತೀವಿ, ಒಂದು ಸಮ್ ಪರ್ಚೇಸಿಂಗ್ ಹೋಗ್ತೀವಿ, ಮೇ ಬಿ ನಾವು 1 hour ಸ್ಪೆಂಡ್ ಮಾಡಿರ್ತೀವಿ. ಐ ಥಿಂಕ್ ಇಟ್ಸ್ ಅ ಪ್ರೆಷಿಯಸ್ ಟೈಮ್ ಫಾರ್ ಅಸ್. ಆ ವಿಷಯಕ್ಕೆ ಅರ್ಥ ಮಾಡ್ಕೊಳ್ಳೋ ವಿಷಯದಲ್ಲಿ ಐ ಥಿಂಕ್ ನಾವೆಲ್ಲರೂ ವಿ ಹ್ಯಾವ್ ಟು ಥ್ಯಾಂಕ್ ಅವರ್ ಹಸ್ಬೆಂಡ್. ನಾನಂತೂ ಆ ವಿಷಯದಲ್ಲಿ ತುಂಬಾ ಲಕ್ಕಿ ಅಂತ ಹೇಳ್ಬೋದು. ಫ್ರಮ್ ದ ಬಿಗ್, ನೀವು ಆಗ್ಲೇ ಕೇಳಿದ್ರಿ ಉಗ್ರಂ ತರ ಫ್ಲಾಶ್ ಬ್ಯಾಕ್ ಇದೆ ಅಂತ. ನಾನು ಹೇಳ್ಬಿಡ್ತೀನಿ ಆ್ಯಕ್ಚುಲಿ. ಸೊ ನಮ್ಮ ಹಸ್ಬೆಂಡು ಗುಂಟೂರಿಂದ, ಆಂಧ್ರದಿಂದ ಬಂದವರು ಕರ್ನಾಟಕಕ್ಕೆ. ಸೊ ಇಲ್ಲೇ ಅಳಿಯ ಆಗ್ಬಿಟ್ರು ನನ್ನ ಜೊತೆ, ಲವ್ ಆಗಿ ಮದುವೆ ಆಗಿ. ಸೊ ನಮ್ಮದು 1.5 year ಲವ್ ಆಯಿತು. ಸೊ ಆಮೇಲೆ ಅವರು ಕನ್ನಡ ಕಲ್ತ್ಕೊಂಡ್ರು. ಆ್ಯಕ್ಚುಲಿ ನನಗಿಂತ ಇವಾಗ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಎಲ್ಲರ ಜೊತೆನೂ ಕನ್ನಡದಲ್ಲೇ ಇದು ಮಾಡ್ತಾರೆ. ಸುವರ್ಣದಲ್ಲೇ ಕೆಲಸ ಮಾಡ್ತಿದ್ದಾರೆ. ಅವರು ಚೀಫ್ ಆಫ್ ಗ್ರಾಫಿಕ್ಸ್ ಆಗಿದ್ದಾರೆ. ಸೊ ಆಮೇಲೆ ಒಂದು ನಮ್ಮ ಮೀಡಿಯಾದಲ್ಲಿ ವರ್ಕ್ ಮಾಡೋಂಥ ಎಲ್ಲ ಯಾರೇ ಪರ್ಸ್ನಾಲಿಟೀಸ್ ಇರಲಿ ಅವ್ರಿಗೆಲ್ಲನೂ ಮೀಡಿಯಾದಲ್ಲೇ ಮದುವೆ ಆದಾಗ ತುಂಬ ಪಾಸಿಬಿಲಿಟೀಸ್, ತುಂಬ ಪ್ಲಸ್ ಪಾಯಿಂಟ್ಸ್ ಇರುತ್ತೆ. ಎಷ್ಟು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅಂದರೆ ನಮ್ಮ ವರ್ಕಿಂಗ್ ಇದು ಹೇಗೆ, ವರ್ಕ್ ಸ್ಟೈಲ್ ಏನಿರುತ್ತೆ, ಸೊ ಇಲ್ಲಿ ಏನು ಆಗ್ತಿರುತ್ತೆ ಅನ್ನೋದೆಲ್ಲ ಕ್ಲಿಯರ್ ಪಿಕ್ಚರ್ ಇರುತ್ತೆ ಅವ್ರಿಗೆ. ಸೊ ತುಂಬ ಹೆಲ್ಪ್ ಮಾಡ್ತಾರೆ ಆ ವಿಷಯದಲ್ಲಿ. ಐ ಆಮ್ ವೆರಿ ಲಕ್ಕಿ. ಅದಕ್ಕೆ ಸುಗುಣ ಯಾವತ್ತು ನಂಗೆ ಹೇಳೋದು, ನಮ್ಮ ಪ್ರೊಫೆಷನಲ್ ಇರೋರ್ನ ಯಾರನ್ನಾದ್ರೂ ಹುಡ್ಕೊಂಬ ಅಂತ ಯಾವತ್ತು ಹೇಳ್ತಾ ಇರ್ತಾರೆ. ಅವ್ರಿಗೆ ಯಾವಾಗ ಸಜೆಷನ್ ಕೊಡ್ತಾನೆ ಇರ್ತೀನಿ ಆ ವಿಷಯದಲ್ಲಿ. ಅಂದ್ರೆ ನಿಮಗ ಓಹೋ ಅಂದ್ರೆ ನೀವು ಹುಡುಕ್ತಾ ಇದ್ದೀರಾ ಆಲ್ರೆಡಿ ಬಾಯ್ಸ್?
ಗೊತ್ತಾಯ್ತಲ್ಲ ಇನ್ಫಾರ್ಮೇಶನ್, ಅವ್ರು ಹುಡುಕ್ತಾ ಇದ್ದಾರೆ ಯಾರು. ಮೇಡಮ್ ನಿಮಗೊಂದು ಪ್ರಶ್ನೆ ಕೇಳಬೇಕನ್ನಿಸ್ತಾರೆ. whom do you like the most in your family? whom do you miss the most in your family? ನೀವು ತುಂಬ ಮಿಸ್ ಮಾಡ್ಕೊಳ್ಳೋರು ಯಾರು ಇವಾಗ ಕೆಲಸಕ್ಕೆ ಬಂದಾಗ? I wish I could have spent some time. Of course my daughter. Of course your daughter. ಯಪ್ಪ, ಅವಳು ತುಂಬ ನೆನಪಾಗ್ತಾಳೆ ನನಗೆ. ಯಾವುದೇ ಒಂದು ಬೇಬಿ ಸ್ಟೋರಿ ಹೋಗ್ತಿದ್ರು ನನಗೆ ಅವಳ ಫೇಸ್ ಬಂದ್ಬಿಡುತ್ತೆ ಕಣ್ಮುಂದೆ. ಅಥವಾ ಮಕ್ಕಳದ್ದು ಖುಷಿ ಕ್ಷಣಗಳು ಅಥವಾ ಯಾವುದೋ ಒಂದು ಸ್ಕೂಲ್ ಸ್ಟೋರಿ ಹೋಗ್ತಿದ್ರು ಕೂಡ ನನಗೆ ಅಲ್ಲಿ ನನ್ನ ಮಗಳು ಕಾಣ್ತಾಳೆ. ಫಸ್ಟ್ ನನಗೆ ಅವಳು ತುಂಬ ನೆನಪಾಗ್ತಾಳೆ. ಒಂದು 10 ಸರಿ ಫೋನ್ ಮಾಡ್ತಿರ್ತೀನಿ ಮನೆಗೆ. ಆ್ಯಂಡ್ ನೆಕ್ಸ್ಟ್ ನನ್ನ ಗಂಡ ಅವ್ರು ತುಂಬ ನನಗೆ 10 ಸರಿ ಫೋನ್ ಮಾಡ್ತಿರ್ತಾರೆ. ಅವ್ರದ್ದು ಯಾವಾಗಲೂ ಕಾಲ್ ಬರ್ತಿರುತ್ತೆ. ಕಾಲ್ ಬಂದಾಗ ನಾನು ಇಷ್ಟ ಮಾತಾಡ ಏನು ಹೇಳು ಅಂತ ಇಟ್ಟಿರ್ತೀನಿ. ಆಮೇಲೆ ನನಗೆ ಒಂದು ದಿವಸ ಯಾವತ್ತಾದ್ರೂ ಮಿಸ್ ಆದರೆ, ಕಾಲ್ ಬಂದಿಲ್ಲ ಅಂದರೆ ಐ ವಿಲ್ ಬಿ ಮಿಸ್ಸಿಂಗ್ ಹಿಮ್, ಯಾಕೆ ಕಾಲ್ ಮಾಡಿಲ್ಲ ಅಂತ. ಬಿಕಾಸ್ ನಂಗೆ ಡೈಲಿ ಅವ್ನಿಗೆ ಗೊತ್ತಾಗಲ್ಲ. ಎಷ್ಟು ಸರಿ ಕಾಲ್ ಮಾಡಿದ್ರು ಕೂಡ ನನಗೆ ಅದ್ರದ್ದು ಒಂದು ಇದು ವ್ಯಾಲ್ಯೂ ಗೊತ್ತಾಗಿರಲ್ಲ. ಮಾತಾಡ್ತೀನಿ ಅಷ್ಟೇ, ಇಟ್ಬಿಟ್ಟಿರ್ತೀನಿ. ಒಂದು ದಿನ ಏನಾದರೂ ಅವ್ನು ಮೊಬೈಲ್ ಒಂದು ಮನೇಲಿ ಬಿಟ್ಟು ಹೋಗಿದ್ದ ಒಂದು ದಿವಸ. ದ ಹೋಲ್ ಡೇ ಐ ಡಿಂಟ್ ಗೆಟ್ ಕಾಲ್ ಫ್ರಮ್ ಹಿಮ್. ನನ್ಗೆ ಅವತ್ತು ಐ ವಾಸ್ ಮಿಸ್ಸಿಂಗ್. ಲೈಕ್ ಯಾರಿಗೆ ಫೋನ್ ಮಾಡಲಿ, ಹಿಂಗೆ ಅಟ್ಲೀಸ್ಟ್ ಒಂದು ಹಲೋ ಕೇಳಬೇಕಿತ್ತು ಅವತ್ತು. ಸೊ ಹಾಗೆ ಮಿಸ್ ಆಗಿರುತ್ತೆ. ಬಿಟ್ಟರೆ ಅದರ್ವೈಸ್ ಮಗಳು ತುಂಬಾ ಮಿಸ್ ಮಗಳ ಹೆಸರು ಸಮನ್ವಿ ಅಂತ. ಸಮನ್ವಿ ತುಂಬಾ ಮಾತಾಡ್ತಾಳೆ, ನನ್ಗಿಂತ ಜಾಸ್ತಿ ಮಾತಾಡ್ತಾಳೆ. ವಿತ್ ಯುವರ್ ಪರ್ಮಿಷನ್ ನಿಮ್ಮ ಯಜಮಾನ್ರ ಹೆಸರು ಕೇಳಬಹುದು? ಹರ್ಷ ಅಂತ ಟಿವಿ ನ್ಯೂಸ್ 9 ವರ್ಕ್ ಮಾಡ್ತಿದ್ದಾರೆ. That's nice. ಸೊ ಅವ್ನು ಥರನೇ ಅವನು ತುಂಬ ಮಾತಾಡ್ತಾನೆ ಹರ್ಷ. ಸೊ ಹಾಗಾಗಿ ಅವನ ಥರನೇ ಅಂದರೆ ಎಲ್ಲ ಹೇಳ್ತಾರೆ ನೀನು ಟಿ ವಿಲಿ ಮಾತಾಡ್ತೀಯಲ್ಲ, ಹಾಗಾಗಿ ನಿನ್ನ ಮಗಳು ಮುಂದೆ ಫ್ಯೂಚರ್ ಆ್ಯಂಕರ್ ಆಗ್ಬೋದೇನೋ ಅಂತ. ಇಲ್ಲ, ಅವಳು ಆ್ಯಂಕರ್ ಎಲ್ಲ ತುಂಬ ಎಲ್ಲಿ ನಂಗೆ ರಾಜಕಾರಣಿ ಆಗ್ತಾಳೋ ಅಂತ ಸಿಕ್ಕಾಬಟ್ಟೆ ಮಾತಾಡ್ತಾಳೆ. ಸೀರಿಯಸ್ಲಿ ಐ ಫೀಲ್ ಸೊ. ಯಾಕಂದ್ರೆ ನಿಂತ್ಕೊಂಡ್ರೆ ಅವಳಿಗೆ ಎಲ್ಲಾರು ಬಿಟ್ರೆ ಮಾತಾಡ್ತಾ ಇರ್ತಾಳೆ. ಯಾಕಂದ್ರೆ ನೀವು ಅವ್ರು ಜಾಸ್ತಿ ನೋಡೋದು ನಿಮ್ಮನ್ನ, ನೀವು ಟಿವಿಲಿ ನೋಡಿದಾಗಲ ಮಾತಾಡ್ತಾ ಇರ್ತೀರಲ್ಲ, ಅವ್ರು ಅದನ್ನೇ ಕಲ್ತ್ಕೊಂಡ್ಬಿಡ್ತಾರೆ, ಮಾತಾಡ್ತಾ ಇರೋದು ಕಲ್ತ್ಕೊಂಡ್ಬಿಡ್ತಾರೆ. Believe it or not, she'll comment on my dress. ನಂಗೆ ಹೋದಾಗ ಹೇಳ್ತಾಳೆ, ಅಮ್ಮ ಡ್ರೆಸ್ ಸರಿ ಇರಲಿಲ್ಲ. ಶೀಸ್ 3 year old ಓನ್ಲಿ, ಜನವರಿ 3 year old ಓನ್ಲಿ. ಸರಿ ಇರಲಿಲ್ಲ ಬಿಕಾಸ್ ಅವಳು ಎಲ್ಲೋ ಕೇಳ್ಕೊಂಡಿರ್ತಾಳೆ. ಅದು ಅತ್ತೆ ಮಾತಾಡೋದು, ನನ್ನ ಅತ್ತೆ ತುಂಬ ಚೆನ್ನಾಗಿ ನನಗೆ ಜಡ್ಜ್ ಮಾಡ್ತಾರೆ. ಇವತ್ತು ಚೆನ್ನಾಗಿತ್ತು ಅಥವಾ ಚೆನ್ನಾಗಿಲ್ಲ, ನೀವು ಮಾತಾಡಿ ಚೆನ್ನಾಗಿತ್ತು. ಇವನ್ ಕ್ವಶನ್ಗೂ ಹೇಳ್ತಾರೆ, ಇವತ್ತು ಕ್ವಶನ್ಸ್ ಕೇಳಿ ಚೆನ್ನಾಗಿತ್ತು ಅಥವಾ ಇವತ್ತು ಚೆನ್ನಾಗಿಲ್ಲ, ಸಮ್ ಫಂಬಲಿಂಗ್ ಆಯಿತು ನಿಂದು ಅಂತ. ಆ ಥರ ತುಂಬ ಆ ಥರ ಎಲ್ಲ ಕಮೆಂಟ್ಸ್ ಕೊಡ್ತಿರ್ತಾರೆ. ಅತ್ತೆ ಮಾವನು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಬಿಕಾಸ್ ಅವ್ರು ಇರಲಿಲ್ಲ ಅಂದರೆ ನಾನು ಮಗುನ ಬಿಟ್ಟು ಹೆಂಗೆ ಬರೋಕ್ಕೆ ಸಾಧ್ಯ? ನಾನು 5 ತಿಂಗಳು ಮಗುನ ಬಿಟ್ಟು ನನ್ನ ಜಾಬ್ ಮತ್ತೆ ಅಗೇನ್ ಜಾಯ್ನ್ ಆಗಿರುವಂಥದ್ದು. ಸೊ ವೆರಿ ಸಪೋರ್ಟಿಂಗ್. ಐ ಥಿಂಕ್ ಇಲ್ಲಿರೋ ಪ್ರತಿಯೊಂದು ಹುಡುಗಿ ಅವರ ಹಿನ್ನೆಲೆನೂ ಕೂಡ ಎಲ್ಲರೂ ಸ್ಟ್ರಗಲ್ ಮಾಡೇ ಬಂದಿರೋದು 100%. ಅದು ಐ ವಾಂಟ್ ಟು ಮೇಕ್ ಇಟ್ ಲಿಟಲ್ ಮೋರ್ ಇಂಟ್ರೆಸ್ಟಿಂಗ್ ಸುಗುಣಾಜಿ. ಲಾಸ್ಟ್ ಅಲ್ಲಿ ಪ್ರತಿಯೊಬ್ಬರು ಅಪಾರ್ಟ್ ಫ್ರಮ್ ಆರ್ ಟೀನೇಜರ್ಸ್ ಹಿಯರ್ ಇನ್ನು 5 ಜನ ಪ್ಲೀಸ್ ನಿಮ್ಮ ಹಸ್ಬೆಂಡ್ ಹೆಸರು, ನಿಮ್ಮ ಹೆಸರು ಹಾಗೂ ನಿಮ್ಮ ಮಕ್ಕಳ ಹೆಸರನ್ನ ಪ್ಲೀಸ್ ಹೇಳಿ. ಬಿಕಾಸ್ ಎಲ್ರಿಗೂ ಗೊತ್ತಾಗಬೇಕು. ಬಿಕಾಸ್ ನಿಮಗೆ ಎಷ್ಟು ನಿಮ್ಮ ಮಕ್ಕಳು ಯಾರು, ಆ ಮಕ್ಕಳ ಹೆಸರು ಏನು ಅನ್ನೋದು ಗೊತ್ತಾಗಬೇಕು. ಐ ವಾಂಟ್ ಇಂಟ್ರೊಡ್ಯೂಸ್ ದ್ಯಾಟ್ ಟು ಆಲ್ ದ ಆಡಿಯನ್ಸ್ ಆರ್ ಟು ಆಲ್ ದ ಪ್ರೇಕ್ಷಕರು ಇಲ್ಲಿಗೆ. ಓಕೆ, ರೆಡಿ ಮೇಡಮ್, ಸ್ಟಾರ್ಟ್. ನನ್ನ ಹಸ್ಬೆಂಡ್ ಹೆಸರು ರಂಗನಾಥ್, ಮಗನ ಹೆಸರು ಪ್ರತ್ಯೂಷ್. ಐ ಮಿಸ್ ಯು ಅ ಲಾಟ್ ಮಾಮ. ವಿಲ್ ಕಮ್ ಬ್ಯಾಕ್ ಸೂನ್ ಆ್ಯಂಡ್ ಪ್ಲೇ ವಿತ್ ಯು. ದಟ್ಸ್ ಸೋ ಸ್ವೀಟ್. ನನ್ನ ಹೆಸರು ಸುಗುಣ, ನಮ್ಮ ಹಸ್ಬೆಂಡ್ ಹೆಸರು ಶ್ರೀನಿವಾಸ್ ಅಂತ. ಸೊ ನನ್ನ ಪುಟಾಣಿ ಪುಟ್ಟು ಸ್ವೀಟ್ ಹಾರ್ಟ್ ಹಾಸಿನಿ ಅಂತ. ಎಸ್, ದ್ಯಾಟ್ಸ್ ಇಟ್. ಸೊ ಅಫ್ಕೋರ್ಸ್ ನನ್ನ ಗಂಡ ಹರ್ಷ ಅಂತ, ಹರ್ಷಾಕೆ ಅಂತ, ನ್ಯೂಸ್ 9 ವರ್ಕ್ ಮಾಡ್ತಾರೆ. ಹೀಸ್ ಸೋ ಸ್ವೀಟ್. ಆ್ಯಂಡ್ ಅಫ್ಕೋರ್ಸ್ ನನ್ನ ಮಗಳು ಸಮನ್ವಿ, ಸೋನಿ ಅಂತ ಕರಿತೀನಿ. ಐ ಮಿಸ್ ಯು ಸೋನಿ. ಭಾನುಮತಿ, ನಿಮ್ಮ ಯಜಮಾನ್ ಹೆಸರು ಹೇಳಿ. ನಾನು ಯಜಮಾನ್ರು ಅನ್ನೋ ಶಬ್ದ ಇದೆಯಲ್ಲ, ಅದನ್ನು ತುಂಬ ಪ್ರೀತಿಸಲ್ಲ. ಸೊ ನನಗೆ ಯಜಮಾನ್ರು, ಗಂಡ, ಅದೆಲ್ಲದಕ್ಕೆ ಮೀರಿ ಈಸ್ ಮೈ ಫ್ರೆಂಡ್, ಈಸ್ ಮೈ ಕೋಚ್. ನನ್ನ ಸ್ಟ್ರೆಂತನ್ನು ತುಂಬ ಪ್ರಾರಂಭದ ದಿನಗಳಲ್ಲಿ ಗುರ್ತಿಡ್ದಿದ್ದು. ಆಮೇಲೆ ಆ್ಯಂಕರಿಂಗ್ ಬರಬೇಕು ಅನ್ಬೇಕಾದ್ರೆ ಒಂದು ಫ್ರೇಮ್ ವರ್ಕ್, ಒಂದು ಸ್ಪೀಚ್ ಮಾಡಬೇಕಂದ್ರೆ ಫ್ರೇಮ್ ವರ್ಕ್ ಅನ್ನೋದು ಎಷ್ಟು ಇಂಪಾರ್ಟೆಂಟು. ಸೊ ಈಸ್ ಮೈ ಕೋಚ್ ಅಂತ ಹೇಳ್ಬೋದು. ಸೋಮು. ನನ್ನ ಮಗಳು ಅನ್ವಿತಾ. ದಟ್ಸ್ ನೈಸ್. ಮೇಡಮ್, ನನ್ನ ಹೆಸರು ಭಾವನಾ. ಓಹೋ, ಹೇಳಿ, ಪರವಾಗಿಲ್ಲ. ನನ್ನ ಹಸ್ಬೆಂಡ್ ಹೆಸರು ಅಭಿಷೇಕ್. ಸೊ ನನಗೆ ಮಗು ಆದರೂ, ಗೆಳೆಯ ಆದರೂ, ತಂದೆ ಆದರೂ, ಗುರು ಆದರೂ ಎಲ್ಲ ನನ್ನ ಹಸ್ಬೆಂಡ್. ಇವತ್ತು ಭಾವನಾ ಅಂತ ಯಾರೇ ಕಂಡು ಹಿಡಿತಾ ಇದ್ರು, ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಮೈ ಹಸ್ಬೆಂಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಭಾವನಾ, ಯು ಆರ್ ಸೋ ಕ್ಯೂಟ್. ಕಮ್ ಆನ್ ಮ್ಯಾನ್. ನಿಮ್ಮ ಹೆಂಡತಿ ನಿಮ್ಮನ್ನ ಎಷ್ಟು ಇಷ್ಟಪಡ್ತಾರೆ. ವಾವ್, ದಟ್ಸ್ ಬ್ಯೂಟಿಫುಲ್. ವಾವ್, ಐ ಆಮ್ ಟಚ್ಡ್. ದಟ್ಸ್ ಸೋ ಸ್ವೀಟ್. ಹ್ಯಾಪಿ ವುಮೆನ್ಸ್ ಡೇ ಟು ಯು ಅಗೇನ್. ಥ್ಯಾಂಕ್ ಯು. ಸೋ ಸ್ವೀಟ್. ಸೊ ನೀವು ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ಹೆಸರು, ಆಮೇಲೆ ನಿಮಗೆ ಯಾವ ಅಕ್ಷರದಿಂದ ನಿಮ್ಮ ಬಾಯ್ ಫ್ರೆಂಡ್ ಬೇಕು ಅಥವಾ ಗಂಡ ಬೇಕು ಅಂತ ಹೇಳ್ಬಿಟ್ಟು ಬೇಗ ಹೇಳಿ ನಮಗೆ. ನೀವು ಹೇಳ್ಬೇಕು. ನಿಮ್ಮಿಬ್ರಿಗೂ ಒಂದೇ ಪ್ರಶ್ನೆ. ಟಕ್ 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 ಅನ್ನ. ಕಮಾನ್, ಸ್ಟಾರ್ಟ್ ಮಾಡೋದು.
ನಮ್ಮ ಅಪ್ಪನ ಹೆಸರು ಸಿಂಹಸೇನ ಅಂತ, ಅಮ್ಮನ ಹೆಸರು ವಿನೋದಿನಿ ಅಂತ. ಅಮ್ಮ ಮತ್ತು ಇಬ್ಬರು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ವೆರಿ ಗುಡ್. ಸೊ ನಾನು ಇರೋದು ನನ್ನ ಮಾವನ ಮನೆಯಲ್ಲಿ. ನನಗೆ ಮಾವನ ಮಕ್ಕಳು ಅಂದರೆ ತುಂಬ ಇಷ್ಟ, ಯಾಕಂದರೆ 10 ಮಂದಿ ಮಕ್ಕಳಿದ್ದಾರೆ. 5 ಮಂದಿ ಮಾವಂದಿರಿಗೆ 10 ಮಂದಿ. ಸೊ ನಾನು ಏನೇ ರಜಾ ಇದ್ರಿ, ನಂಗೆ ಏನಾದರೂ ಊರಿಗೆ ಹೋಗಬೇಕು ಅಂದರೆ ಡೈಲಿ ಫೋನ್ ಮಾಡ್ತಿರ್ತಾರೆ, ಅಕ್ಕ ಯಾವಾಗ ಬರ್ತೀಯಾ, ಅಕ್ಕ ಯಾವಾಗ ಬರ್ತೀಯ ಅಂತ ಹೇಳ್ತಾನೆ ಇರ್ತಾರೆ. ಯಾಕಂದರೆ ನನಗೆ ಅವರನ್ನು ಮಿಸ್ ಮಾಡ್ಕೊಳ್ಳೋಷ್ಟು ನಾನು ಯಾರನ್ನು ಮಿಸ್ಕೊಳ್ಳ, ಅಮ್ಮನ ತುಂಬ ಮಿಸ್ ಮಾಡ್ಕೋತೀನಿ. ಬಟ್ ಅವ್ರಿಗಿಂತ ಜಾಸ್ತಿ ಮಕ್ಕಳನ್ನು, ಯಾಕಂದ್ರೆ ಏನೇ ಇದ್ರು ನನಗೆ ಅಕ್ಕ ತಂಗಿ ತಮ್ಮ ಯಾರೂ ಇಲ್ಲ. ಸೊ ಎಲ್ಲವನ್ನ ನಾನು ಅವರಲ್ಲೇ ನೋಡೋದು, ಅವರಲ್ಲೇ ಹುಡ್ಕೋದು. ಯಾವತ್ತು ನೋಡಿದ್ರು ತುಂಬ ಅಂದರೆ ಪ್ರೀತಿ ಮಾಡ್ತಾರೆ. ಏನೇ ಆದ್ರೂ ಅಕ್ಕ ಬರಲ್ವಾ, ದಿನಾಲು ಡೈಲಿ ಈಗಲೂ ಆಯ್ತು 2 ಸಲ, ಅಕ್ಕ ಯಾವಾಗ ಬರ್ತೀಯಾ ಅಂತ. ಹಂಗೆ 10 ಮಂದಿ ಮಕ್ಕಳಲ್ಲಿ, ಹಾಗಾಗಿ ನನಗೆ ಯಾರಿಲ್ಲ ಅನ್ನೋದನ್ನ ಎಲ್ಲ ನೀಗಿಸ್ಬಿಟ್ಟಿದ್ದಾರೆ ನಮ್ಮ ಮಾವನ ಮಕ್ಕಳು. Sweet, that's so sweet. So you love your family a lot. Yes. Yes, my dear, you're the last one. Please ಹೇಳಿ. ಓಕೆ, ನಮ್ಮ ಅಪ್ಪನ ಹೆಸರು ಗೋಪಾಲ್, ಅಮ್ಮನ ಹೆಸರು ಸೀತಾ, ಅಕ್ಕನ ಹೆಸರು ಪೂರ್ಣಿಮಾ, ಸೊ ಭಾವನ ಹೆಸರು ಹೇಳಬೇಕು ಮಾಡಿ, ಆ್ಯಂಡ್ ಚಿಕ್ಕ ಮಗು ಅಕ್ಕನಿಗೆ, ಸೊ ಪ್ರಿಷಾ. ಸೊ ಕ್ಯೂಟ್ ಫ್ಯಾಮಿಲಿ. ಸೊ ಎಂಟ್ರಿ ಹೊಸಬ್ರು ಯಾರಾಗ್ತಾರೆ, A to Z ಯಾವ್ದು ಬರುತ್ತೆ ಅನ್ನೋದು ಗೊತ್ತಿಲ್ಲ, ಬ್ಲ್ಯಾಂಕ್ ಬಿಟ್ಟಿದ್ದೀನಿ. ಸೊ ಫಿಲ್ ಆಗುತ್ತೆ, ಆದ್ಮೇಲೆ ಹೇಳ್ತೀನಿ. Oh, wow, 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 ನಾನಂತೂ wow. ನನ್ನ ಅಮ್ಮನ ಬಗ್ಗೆ ಹೇಳಲೇಬೇಕು. ಸೊ ಭಾವನ ಥರ ನಾವು ಕೂಡ ಎಮೋಷ್ನಲ್ ಆಗ್ತಾ ಇದ್ದೀವಿ ಆ್ಯಕ್ಚುಲಿ. ಅಮ್ಮನೇ ಎವ್ರಿಥಿಂಗ್ ಹಂಗೆ ಅಂತ ಹೇಳ್ಬೋದು. ಶರಣು Thank you. ಸೋ ಸ್ವೀಟ್, ಸೋ ಸ್ವೀಟ್. ಎಸ್ ಅಫ್ಕೋರ್ಸ್, ಈ ಟೈಮಲ್ಲಿ ತಾಯಂದಿರಿಲ್ಲದೆ ಬಹುಶಃ ನಾವೆಲ್ಲ ಈ ಲೆಕ್ಕಕ್ಕೆ ಬೆಳೆಯೋದಕ್ಕೆ ಸಾಧ್ಯನೇ ನನ್ನ ಇಲ್ಲ. ಅಮ್ಮ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಆ್ಯಕ್ಚುಲಿ ನಮ್ಮಲ್ಲಿ ಸ್ವಲ್ಪ ನಮ್ಮ ಇದರಲ್ಲಿ ಜರ್ನಲಿಸಮ್ ಫೀಲ್ಡ್ ಅಥವಾ ಹೊರಗೆ ಹೋಗೋದಂದ್ರೆ ತುಂಬ ಕಷ್ಟ. ನಮ್ಮ ಅಮ್ಮ ನನ್ನನ್ನು ತುಂಬ ಸಪೋರ್ಟ್ ಮಾಡಿ ನನ್ನನ್ನು ಕಳಿಸಿದ್ರು. ಇಲ್ಲ ನೀನು ಆಯಿತು ಹೋಗು, ನನ್ನ ಅಂದರೆ ಒಂಚೂರು ನಾನು ಒಬ್ಬಳೆ ಮಗಳು, ಬೇರೆ ತುಂಬ ಹೆದರಿಕೆ ಐತಿ ಏನಾಗುತ್ತೋ ಅಂತ ಹೇಳಿ. ಬಟ್ ಐ ಥಿಂಕ್ ನಾವೆಲ್ಲರೂ ಕೂಡ ಈ ವುಮೆನ್ಸ್ ಡೇನ ನಮ್ಮ ತಾಯಂದಿರಿಗೆ ಡೆಡಿಕೇಟ್ ಮಾಡಬೇಕು. ಆ್ಯಂಡ್ ಐ ಹ್ಯಾವ್ ಅ ವೆರಿ ಲಕ್ಕಿ ಅತ್ತೆ ಆ್ಯಂಡ್ ಮಾವ. ವೀಕ್ಷಕರೇ ಎಲ್ಲ ನೋಡಿದ್ರಿ, ಇವರೆಲ್ಲ ಸಾಮಾನ್ಯವಾದ ಹೆಣ್ಮಕ್ಳಲ್ಲ. ಇವರೆಲ್ಲ ಒಂದು ಎನರ್ಜಿ ಇದೆ, ಒಂದು ಸ್ಪಿರಿಟ್ ಇದೆ, ಒಂದು ವಿಷನ್ ಇದೆ, ಒಂದು ಪಾಸಿಟಿವಿಟಿ ಇದೆ, ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಅವ್ರದ್ದೇ ಆದಂಥ ಒಂದು ಬ್ಯೂಟಿಫುಲ್ ವರ್ಲ್ಡ್ ಇದೆ ಅವ್ರ ಸುತ್ತ. ನಮಗಾಗಿ ಅವರ ಒಂದು ಪರ್ಸ್ನಲ್ ಲೈಫ್ನ ಧಾರೆಗೆಳೆದು, ನಮಗಾಗಿ ನಾವು ಏನೇನ ನಿಜವಾಗ್ಲೂ ಸತ್ಯನ ಏನು ನೋಡಬೇಕು ಅಂದ್ಕೊಂಡಿದ್ದೀವೋ, ಏನೇನು ನಾವು ವೀಕ್ಷಣೆ ಮಾಡಬೇಕು ಅಂದ್ಕೊಂಡಿದ್ದೀವೋ, ಅದನ್ನು ಇವ್ರ ಮೂಲಕ, ಇವರು ಹೇಳೋ ಪದಗಳ ಮೂಲಕ, ಇವ್ರು ಮಾತಾಡೋ ಮೂಲಕ ನಾವು ತಿಳ್ಕೊತೀವಿ. ಇವ್ರ ಹಿಂದೆ ಬಹಳಷ್ಟು ಜನ ಶ್ರಮ ವಹಿಸ್ತಾರೆ. ಆ್ಯಂಡ್ ಆ ಒಂದು ಕ್ರೂ ಮೆಂಬರ್ಸ್ ಪ್ರತಿಯೊಬ್ಬರಿಗೂ ನಾನಿಲ್ಲಿ ತುಂಬ ಒಂದು ಸೆಲ್ಯೂಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ವುಮೆನ್ಸ್ ಡೇ ಕಾರ್ಯಕ್ರಮ, ಹಲೋ ಆ್ಯಂಕರ್ಸ್ ಏನು ಸಮಾಚಾರ ಅನ್ನೋ ಪ್ರೋಗ್ರಾಮ್ ಮಾತ್ರ ಐ ರಿಯಲಿ ಲವ್ಡ್ ಇಟ್. ಬಿಕಾಸ್ ಅವರ ಒಂದು ಪರ್ಸನಲ್ ಲೈಫ್ನ ನಾವು ತಿಳ್ಕೊಂಡ್ವಿ, ಅವರೆಷ್ಟು ಬ್ಯೂಟಿಫುಲ್ ಅನ್ನೋದನ್ನ ತಿಳ್ಕೊಂಡ್ವಿ, ಎಷ್ಟು ಸೆನ್ಸಿಟಿವ್ ಅನ್ನೋದನ್ನ ತಿಳ್ಕೊಂಡ್ವಿ. ದೇ ಲವ್ ದೇರ್ ಫ್ಯಾಮಿಲಿ ಟು, ಆ್ಯಂಡ್ ದೇ ಆರ್ ವೆರಿ ರೆಸ್ಪಾನ್ಸಿಬಲ್ ಟು, ಆ್ಯಂಡ್ ದೇ ಹ್ಯಾವ್ ಅ ರೈಟ್ ವಿಷನ್ ಟು. 3 things in a row with straight head. Come on, let's all wish all these beautiful 7 women here happy Women's Day to everybody. ತುಂಬ ಖುಷಿ ಆಯಿತು ಇಲ್ಲಿ ಬಂದಿದ್ದಕ್ಕೆ. ಹಲೋ ಆ್ಯಂಕರ್ಸ್ ಏನು ಸಮಾಚಾರ ಕಾರ್ಯಕ್ರಮ ಈಗ ಮುಗಿತಾ ಇದೆ. ಜೈ ಹಿಂದ್, ಜೈ ಭುವನೇಶ್ವರಿ. Happy Women's Day to all my beautiful girls. See ya.